ಫ್ರೆಂಡ್ಸ್, ಆಟೋ ರಿಪೋರ್ಟರ್ಗೆ ಸ್ವಾಗತ. ನಾನ್ ನಿಮ್ಮ ಪಿಆರ್. ನಾನಿವತ್ತು ಬಂದಿದ್ದೀನಿ ಕಾಸ್ವಾ ಕಾರ್ಸ್ ಹತ್ರ. ಲೋ ಬಜೆಟ್ ಅಲ್ಲಿ ಗಾಡಿ ಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಎಸ್, ನೀವು ಕೇಳ್ದಂಗೆನೆ ಇಲ್ಲಿ ಒಂದಿಷ್ಟು ಲೋ ಬಜೆಟ್ ಗಾಡಿಗಳು ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇದೆ. ಬನ್ನಿ, ಈ ಕಾರ್ನ ಶೋರೂಮ್ ನ ಮಾಲೀಕರಾದಂತಹ ಖಾನ್ ಸಾಹೇಬ್ರನ್ನ ಮಾತಾಡಿಸ್ಕೊಂಡು ಮುಂದೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಫಸ್ಟ್ ಟೈಮ್ ನಾವು ನಿಮ್ಮ ಕಾರ್ ಶೋರೂಮ್ ಬಂದಿದ್ದೀವಿ. ಸರ್, ನಿಮ್ ಶೋರೂಮ್ ಬಗ್ಗೆ ಹೇಳಿ ಸರ್. ಸರ್, ಕಸ್ವಾ ಕಾರ್ಸ್ ಅಂತ ಇದು ಲೊಕೇಟ್ ಇರೋದು ನಾಗರಬಾವಿ ಹತ್ರ, ಕನಕ ಭವನ ಹತ್ರ ಒಂದ್ ಐತೆ. ಅದ್ರ ಆಪೋಸಿಟ್ ನಮ್ಮ ಆಫೀಸು. ಓಕೆ, ಎಷ್ಟು ವರ್ಷದಿಂದ ಇದೆ ಸರ್ ಇದು? ಸರ್, 5-6 ವರ್ಷದಿಂದ ಗಾಡಿ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದ್ದೀರಾ? ಏನ್ ಬಜೆಟ್ ಅಲ್ಲಿ ಗಾಡಿಗಳಿದೆ ಸರ್? ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 1 ಲಕ್ಷದಿಂದ 5-6 ಲಕ್ಷವರೆಗೂ ಸಿಗುತ್ತೆ ಸರ್. ಸಿಗತ್ತೆ. ಓಕೆ ಸರ್, ಇವತ್ತು ನೀವು ಏನಾದ್ರು ಆಫರ್ಸ್ ಏನಾದ್ರು ಕೊಡ್ತೀರಾ? ಅಂದ್ರೆ ಏನ್ ಆಫರ್ಸ್ ನಡೀತಾ ಇದೆ? ಏನ್ ಸರ್, ಎಲ್ಲಾರು ಆಫರ್ಸ್ ಕೊಡ್ತಾರೆ. ಗಾಡಿ ಚೆನ್ನಾಗಿರಲ್ಲ, ನಾವು ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಿ ನಿಮ್ಮ ಹೆಸರಿಗೆ ಎಲ್ಲ ಮಾಡಿ ಕೊಡ್ತೀವಿ ಫ್ರೀಯಾಗಿ. ಅಂದ್ರೆ ಏನ್ ಪ್ರೈಸ್ ಹೇಳ್ತೀರಾ ಆ ಪ್ರೈಸ್ ಗೆ ಫೈನಲ್ ಮಾಡ್ಕೊಡೋಣ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ಅಂದಾಗೇನೆ ಈಗ ಲೋನ್ ಬೇಕಾಗತ್ತೆ ಕೆಲವರಿಗೆ. ಆ ಲೋನ್ ಪ್ರೊಸೆಸ್ ಏನಾದ್ರು? ಸರ್, ಲೋನ್ಗೆ ಏನಂದ್ರೆ ನಾವು ಇವಾಗ ಒಂದು 10, 11, 12 ಮಾಡಲ್ ತರಿಸ್ತಾ ಇದೀವಿ ಗಾಡಿಗಳು. ಅದ್ರಾದ್ಮೇಲೆ ಅದು ಹೈ ಮಾಡೆಲ್ ಅಂದ್ರೆ ಅದಕ್ಕೆ ಲೋನ್ ಆಗುತ್ತೆ. ಓಕೆ, ಬಟ್ ಲೋ ಮಾಡೆಲ್ ಗೆ ಲೋನ್ ಆಗಲ್ಲ, ನಿಮ್ಗೂ ಗೊತ್ತು ಅದು. ಓಕೆ, ಸಣ್ಣ ಪುಟ್ಟ ಬಜೆಟ್ ಗಾಡಿಗಳಿಗೆ ಲೋನ್ ಆಗಲ್ಲ. ಓಕೆ, ಅದು ಹೇಳ್ಬಿಟ್ಟು ಕರೆಸ್ತಾರೆ, ಸಿವಿಲ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಸುಮ್ಮನೆ ಆಟ ಆಡಿಸ್ತಾರೆ ಸರ್. ಆ ತರ ನಮ್ಮ ಹತ್ರ ಇಲ್ಲ. ಓಕೆ, ಆಗತ್ತೆ ಇಲ್ಲ ಅಷ್ಟೇ. ಲೋ ಬಜೆಟ್ ಗಾಡಿ ಕೊಡ್ತೀವಿ, ಬನ್ನಿ ಗಾಡಿ ನೋಡಿ. ಒರಿಜಿನಲ್ ಗಾಡಿ ನಮ್ಮ ಹತ್ರ ಎಲ್ಲ ರಿಡ್ಸು, ಶಿಫ್ಟ್, ಡಿಸೈರು, i10, i20, ಓಮ್ನಿ ಎಲ್ಲ ಸಿಗತ್ತೆ. ಓಕೆ, ಬಂದ್ರೆ ಗೊತ್ತಾಗುತ್ತೆ ಸರ್. ಸರ್, ಈಗ ಲೋನ್ ಆಗತ್ತೆ ಅಂದ್ರೆ ನೀವು ಮಾಡಿಸ್ಕೊಡ್ತೀರಾ? ಆಗತ್ತೆ ಅಂದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್. ಈ ಎಕ್ಸಾಕ್ಟ್ ಡಾಕ್ಯುಮೆಂಟ್ ಎಲ್ಲ ಇದ್ದಿದ್ದು ಮಾಡಿಸ್ಕೊಡ್ತೀವಿ. ಓಕೆ, ಒಂದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ನಿಮ್ದು. ಸರ್, ನಮ್ದು ಕನಕ ಭವನ ಹತ್ರ ಬರುತ್ತೆ ಸರ್. ಓಕೆ, ನಾಗರಬಾವಿ ಕನಕ ಭವನ ಹತ್ರ ಬರುತ್ತೆ. ಕನಕ ಭವನ ಇದು ತುಂಬಾ ಹಳೇದು. ಅದೇ ಸರ್ ಮೇನು. ಓಕೆ, ಎಸ್ ಸರ್. ಮೊದಲಿಗೆ ಒಂದು ರಿಡ್ಸ್ ಗಾಡಿ ಇದೆ, ಹರಿಯಾಣ ಪಾಸಿಂಗ್ ಕಾಣಿಸ್ತಾ ಇದೆ ಅದು. ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಸಿಂಗಲ್ ಓನರು, VDI ಸರ್. ಇದು VDI 2010 ಮಾಡೆಲ್ ಡೀಸೆಲ್. ಓಕೆ, 25 ವರೆಗೂ ಮೈಲೇಜ್ ಬರುತ್ತೆ ಸರ್. ಓಕೆ, ಒಂದ್ಸರ್ತಿ ಗಾಡಿ ಒಳ್ಳೆ ಗಾಡಿ ನೋಡ್ತಾ ಇರಬಹುದು ನೀವು. ಫ್ರಂಟ್ ಪ್ರೊಫೈಲ್ ಎಲ್ಲೂ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ ಸರ್. ಆಗಿದೆ. ಎಸ್, ಇನ್ನು ಟೈರ್ ಕಂಡೀಷನ್ ಕೂಡ ಇದಕ್ಕೆ ಮ್ಯಾಗ್ವಿಲ್ ಬರೋದಿಲ್ಲ, ಬಟ್ ಟೈರ್ ಕಂಡೀಷನ್ ಅಪ್ ಟು ಒಂದು 80 to 85% ಟೈರ್ ಕಂಡೀಷನ್ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂತಂದ್ರೆ ಡಿಕ್ಕಿ ಕೂಡ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಒಂದ್ಸರ್ತಿ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಎಸ್, ಇದಕ್ಕೆ 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟ್ ನೋಡಿದ್ರೆ ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ಈ ಗಾಡಿನಲ್ಲಿ. ಎಸ್, ಹಾಗೇನೆ ಬರುತ್ತೆ. ಓಡಿರೋದು ಕೂಡ ತುಂಬಾ ಕಮ್ಮಿ ಓಡಿದೆ ಅಂತ ಹೇಳ್ತಾರೆ. ಜೆನ್ಯೂನ್ ನೀಟ್ ಇದೆ ಇದರಲ್ಲಿ. ಡೀಸೆಲ್ ಗಾಡಿ. ಬನ್ನಿ ಒಂದು ಬೆಸ್ಟ್ ಪ್ರೈಸಿಂಗ್ ಕೇಳೋಣ ಸರ್. ಈ ಗಾಡಿ ಒಂದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಅಂದ್ರೆ ಎಷ್ಟಕ್ಕಾಗತ್ತೆ ಸರ್? 290 ಮಾಡ್ಕೊಡ್ತೀನಿ ಸರ್. 290 ಅಂದ್ರೆ ಇದೀಗ ಹರಿಯಾಣ ಪಾಸಿಂಗ್ ಇದೆ ಸರ್. ಇದು ಕರ್ನಾಟಕ ಪಾಸಿಂಗ್ ಅಲ್ಲಿ ಆಗುತ್ತೆ? ಯಾವ ತರ ಇದು ಸರ್? ಕರ್ನಾಟಕ ಪಾಸಿಂಗ್ ಎಲ್ಲ ಮಾಡಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಕೊಡ್ತೀನಿ ಸರ್ ನಾನೇ. ಎಲ್ಲ ಸೇರಿ 290. 290ಗೆ ಇನ್ಕ್ಲೂಡೆಡ್ ಎಲ್ಲ ಅದು ಸೇರಿ ಗಾಡಿ ಕೊಡ್ತೀನಿ. ಬಂದ್ರೆ ಇನ್ನ ಏನಾದ್ರು ಸಣ್ಣ ಪುಟ್ಟ ಮಾಡ್ಕೊಡ್ತೀನಿ ಸರ್. ಸಣ್ಣ ಪುಟ್ಟ ವ್ಯವಹಾರ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ, ಓಕೆ. ಗಾಡಿ ಮಾತ್ರ ಜಿನೀನು, ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿರೋ ಗಾಡಿ. ನಾವು ಎಲ್ಲ ತರೋದು ಆಚೆ ಕಡೆಯಿಂದ ಸ್ವಲ್ಪ ಜನ ತಿಳ್ಕೊಳ್ತಾರೆ, ಆಚೆ ಕಡೆದು ಗಾಡಿ ಚೆನ್ನಾಗಿರಲ್ಲ ಅದು ಇದು ಅಂತ. ಬಟ್ ಆತರ ಏನಿಲ್ಲ. ಬ್ಯಾಂಗ್ಳೂರ್ಕಿಂದ ರೋಡ್ಸು ಅಲ್ಲಿ ಡೆಲ್ಲಿಯಲ್ಲಿ, ಹರಿಯಾಣ ಅಲ್ಲಿ ಚೆನ್ನಾಗಿದೆ. ಓಕೆ, ಗಾಡಿ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಇರುತ್ತೆ. ಇನ್ನೊಂದು ಫಸ್ಟ್ ಪಾಯಿಂಟ್ ಅಂದ್ರೆ ಸಿಂಗಲ್ ಓನರ್. ಸಿಂಗಲ್ ಓನರ್ಗೆ ಬಂಡವಾಳ ಹಾಕಿರೋನು ಎಲ್ಲೋ ಆಚೆ ಕಡೆ ಅಲ್ಲಿ ಇಲ್ಲಿ ಮೇಂಟೈನ್ ಮಾಡಲ್ಲ, ಶೋರೂಮ್ಗೆ ಹೋಗಿ ಮಾಡ್ತಾನೆ. ಅದು ಒಂದು ನಮ್ಮ ವ್ಯೂವರ್ಸ್ ತಿಳ್ಕೊಳ್ಬೇಕು. ಸಿಂಗಲ್ ಓನರ್ ಗಾಡಿ ಎಲ್ಲಿ ತಗೊಂಡ್ರು ಸಿಂಗಲ್ ಓನರ್ ತಗೊಳ್ಳಿಕ್ಕೆ. ಓಕೆ, ನೆಕ್ಸ್ಟ್ ಒಂದು ಜಬರ್ದಸ್ತ್ ಬಿಲ್ಡ್ ಕ್ವಾಲಿಟಿ ಗಾಡಿ ಅಂತ ಹೇಳ್ಬೋದು. ಫಿಯೇಟ್ ಗಾಡಿ ಅವೆಂಚೂರಾ ಇದೆ ಇಲ್ಲಿ. ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಈ ಗಾಡಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಬರೀ 89 ಶೋರೂಮ್ ರೆಕಾರ್ಡೆಡ್ ಓಡಿದೆ. ವಿತ್ ರೆಕಾರ್ಡ್ ಶೋರೂಮ್ ಅಲ್ಲಿ ಚೆಕ್ ಮಾಡಿಸಬಹುದು. ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಐತೆ ಸರ್. ಒಳ್ಳೆ ಗಾಡಿ. ಕಮ್ಮಿ ಬಜೆಟ್ ಅಲ್ಲಿ ನೋಡೋರಿಗೆ ಈ ಗಾಡಿ 5 ಮ್ಯಾಗ್ವಿಲ್ ಬರುತ್ತೆ ಸರ್. ಎಸ್, ಒಂದ್ಸರ್ತಿ ಗಾಡಿನ ನೋಡ್ಬೋಣ. ಫುಲ್ಲಿ ನೋಡ್ತಾ ಇರ್ಬೋದು ನೀವು. ಗಾಡಿನಲ್ಲಿ ಎಲ್ಲ ಒಂದೇ ಒಂದು ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಅಪ್ ಟು ಒಂದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದಕ್ಕೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಕೂಡ ₹1 ಖರ್ಚು ಮಾಡೋ ಆಗಿಲ್ಲ ಟೈರ್ಗೂ. ಎಸ್, ಇನ್ನು ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂತಂದ್ರೆ ಡಿಕ್ಕಿ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಸ್ಪೋರ್ಟ್ ಲುಕ್ ಕೊಡ್ತಾರೆ. ಸ್ಪೋರ್ಟಿ ಲುಕ್ ಇದೆ ಗಾಡಿ. ಹಿಂದ್ಗಡೆಯಿಂದ ಸ್ಪೇರ್ ವೀಲ್ ನ ಇಡೋದಕ್ಕೂ ಕೂಡ ಇದೆ. ಎಸ್, ಇನ್ನು ಒಂದ್ಸರ್ತಿ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಗಾಡಿದು. ಇಂಟೀರಿಯರ್ ನೋಡ್ತು ಅಂದ್ರೆ 4 ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋ, ಬ್ಯಾಕ್ ಮ್ಯಾನ್ಯುವಲ್ ವಿಂಡೋ ಬರುತ್ತೆ ಇದಕ್ಕೆ. ಅವಾಗ ಸ್ಟ್ಯಾಂಡರ್ಡ್ಸ್ ಬರ್ತಾ ಇದ್ದಿದೆ ಹಾಗಿತ್ತು ಫಿಯೇಟ್ ಮತ್ತೆ ಫೋರ್ಡ್. ಪವರ್ ಸ್ಟೇರಿಂಗ್ ಬರುತ್ತೆ. ಹಾಗೇನೆ ಕ್ಲೈಮೇಟ್ ಕಂಟ್ರೋಲ್ AC ಇದೆ ಈ ಗಾಡಿನಲ್ಲಿ. ಇನ್ನು ಸೀಟ್ ಕವರ್ಸ್ ಕಂಪ್ನಿಯಿಂದ ಬಂದಿದ್ದು, ಯಾಸ್ ಇಟ್ ಈಸ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಸ್ವಲ್ಪ ವೇರಿಯಂಟ್ ಇಲ್ಲ.
ಆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಂತೂ ಫಿಯಟ್ ಗೆ ಮಾತಾಡೋದೇ ಬೇಕಾಗಿಲ್ಲ. ಒಂದು ಜಬರ್ದಸ್ತ್ ಗಾಡಿ. ಬನ್ನಿ ಒಂದು ಜಬರ್ದಸ್ತ್ ಪ್ರೈಸಿಂಗ್ ಅಂದ್ರೆ ಎಷ್ಟಕ್ಕಾಗತ್ತೆ ಅಂತ ಕೇಳ್ಬೇಡ ಸರ್. ಈ ಗಾಡಿ ಒಂದು ಪ್ರೈಸಿಂಗ್ ಅಂದ್ರೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? 3.5 ಕೊಡ್ತೀನಿ ಸರ್ ಎಲ್ಲ ಮಾಡಿ. 3.5 ಎಲ್ಲ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನೇ 3,50,000 ಕೊಡ್ತೀನಿ ಸರ್. 3,50,000 ಇನ್ನ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನು ಕಮ್ಮಿ ಮಾಡ್ತೀನಿ. ಇದಕ್ಕೇನೋ ಲೋನ್ ಆಗುತ್ತೆ ಸರ್? ಇದು 100% ಆಗಿರುತ್ತೆ ಸರ್. 2015 ಸರ್ ಅದು. 2015 ಸಿಂಗಲ್ ಓನರ್. ಬರೋದು ಸೆಕೆಂಡ್ ಓನರ್ ತಗೊಂಡೋಗ್ಬೋದು ಸರ್. ಇದು ಸರ್ ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರೆ ತಗೊಂಡೋಗ್ಬೋದು ಸರ್? 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್. ಅಂದ್ರೆ 1 ಲಕ್ಷ ಕಟ್ಟಿದ್ರೆ ಸಾಕು ಗಾಡಿ ತಗೊಂಡು. ಬಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಲೋನ್ ಆಗುತ್ತೆ. ಓಕೆ, ಎಲ್ಲ ಮಾಡಿಸ್ಬೇಕು, ಇದು ಟ್ಯಾಕ್ಸ್ ಎಲ್ಲ ಕಟ್ಟಬೇಕು. ಅದೆಲ್ಲ ನಾನು ಇನ್ಕ್ಲೂಡೆಡ್ ಕಟ್ಕೊಡ್ತೀನಿ. ಓಕೆ, 3.5 ನಿಮ್ಗೆ ಎಲ್ಲ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ. ರಿಡ್ಸ್ ಗಾಡಿ ಹುಡುಕ್ತಾ ಇರೋರಿಗೆ ಬಂಪರ್ ಇವತ್ತು ಇನ್ನೊಂದು ರಿಡ್ಸ್ ಬ್ಲೂ ಕಲರ್ ಅಲ್ಲಿ ಮಿಂಚ್ತಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2010 ಸರ್, BS4 ಇದು. ಓಕೆ, VXI ಮಾಡೆಲ್, 4 ಪವರ್ ವಿಂಡೋ, ಪೆಟ್ರೋಲ್. ಡೀಸೆಲ್, ಇದು ಪೆಟ್ರೋಲ್. ಬಟ್ ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. 75,000 ಓಡಿದೆ ಸರ್. ಎಲ್ಲ ನಾವು ತರೋದು ಸಿಂಗಲ್ ಓನರ್ ಸರ್. ನೋಡಬಹುದು ನೀವು, ಕೆ ನಂಬರ್ ಅಲ್ಲಿ ರೆಡಿ ಇದೆ. ಸಿಂಗಲ್ ಓನರ್ ಗಾಡಿ ಇದು. ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಯೂನಿಕ್ ಕಲರ್. ಟೈರ್ ನೋಡಬಹುದು. VXI ಮಿಡ್ ವೇರಿಯಂಟ್ ಇದು. ಇದರಲ್ಲಿ ಮ್ಯಾಗ್ವಿಲ್ ಬರೋದಿಲ್ಲ. ಟೈರ್ ಕಂಡೀಷನ್ ತುಂಬಾ ನೀಟ್ ಆಗಿದೆ. ಅಪ್ ಟು ಒಂದು 60 to 80% ಟೈರ್ ಕಂಡೀಷನ್ ಇದೆ. ಸೈಡ್ ಬಾಡಿ ಲೈನ್ ನೋಡ್ತು ಅಂದ್ರೆ ತುಂಬಾ ನೀಟ್ ಆಗಿದೆ. ಇಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಒಂದ್ಸರ್ತಿ ಬ್ಯಾಕ್ ಸೈಡ್ ಡಿಕ್ಕಿ ತೋರಿಸ್ಬಿಡ್ತೀನಿ. ಡಿಕ್ಕಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ. ಡೆಂಟ್ ಸ್ಕ್ರಾಚ್ ಏನು ಕೂಡ ಇಲ್ಲ. ಬನ್ನಿ ಇಂಟೀರಿಯರ್ ಒಂದ್ಸರ್ತಿ ನೋಡೋಣ. VXI ಮಿಡ್ ವೇರಿಯಂಟ್ ಪೆಟ್ರೋಲ್ ಗಾಡಿ ನೋಡ್ತಾ ಇದ್ದೀವಿ. ನೋಡ್ತು ಅಂದ್ರೆ ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಈ ಗಾಡಿನಲ್ಲಿ. ಕ್ಲೈಮೇಟ್ ಕಂಟ್ರೋಲ್ AC ಕೂಡ ಬರುತ್ತೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಗಾಡಿ ಕಲರ್ ಗೆ ಮ್ಯಾಚ್ ಮಾಡಿ ಹಾಕೋಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು 4 ಪವರ್ ವಿಂಡೋಸ್ ಜೊತೆನಲ್ಲಿ ಈ ಗಾಡಿ ಬರುತ್ತೆ. ಬನ್ನಿ ಒಂದು ಪೆಟ್ರೋಲ್ ಗಾಡಿಗೆ ಬೆಸ್ಟ್ ಪ್ರೈಸಿಂಗ್ ಅಂದ್ರೆ ಎಷ್ಟಾಗುತ್ತೆ ಕೇಳ್ಬೇಡ ಸರ್. ಈ ಗಾಡಿ ಒಂದು ಒಳ್ಳೆ ಪ್ರೈಸಿಂಗ್ ಅಂದ್ರೆ ಎಷ್ಟು ಕೊಡ್ತೀರಾ? 245 ಕೊಡ್ತೀನಿ ಸರ್. 245 ಕೊಡ್ತೀನಿ. ಓಕೆ, ಇದು ರೆಡಿ ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗ್ತಾರೆ. ಸೆಕೆಂಡ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ನಾನೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 245 ಫೈನಲ್. ಇದಕ್ಕೇನೋ ಲೋನ್ ಆಗುತ್ತೆ ಸರ್? ಇದು ಮಾಡ್ಬೋದು ಸರ್. ಸೇಲ್ ಟು ಫೈನಲ್ ಮಾಡ್ಬೋದು. ಓಕೆ, ಮಾಡಿಸ್ಕೊಡ್ತೀರಾ. ಓಕೆ. ನೆಕ್ಸ್ಟ್ ಒಂದು ಹುಂಡೈ ಮ್ಯಾನುಫ್ಯಾಕ್ಚರಿಂಗ್ i10 ಇದೆ ಸರ್. ಹೇಳಿ ಸರ್, ಬಜಾರಲ್ಲಿ ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ. ಸ್ವಿಫ್ಟ್ ಬಿಟ್ ಮೇಲೆ i10 ಸರ್. i10 ಸ್ಪೋರ್ಟ್ಸ್ ಸರ್. ಇದು ಕಪ್ಪ ಇಂಜಿನ್ ಬರುತ್ತೆ. ಓಕೆ, ಕಪ್ಪ ಇಂಜಿನ್, ಲೇಟೆಸ್ಟ್ ಶೇಪ್, 2010 ಮಾಡೆಲ್. ಓಕೆ, ಓನರ್ಶಿಪ್ ಸರ್ ಇದು? ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಗಾಡಿ ನಮ್ಮ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್ ಸರ್. ನೋಡ್ತಾ ಇರ್ಬೋದು ನೀವು, ವೈಟ್ ಕಲರ್ ಅಲ್ಲಿ ಗಾಡಿ ತುಂಬಾ ನೀಟ್ ಆಗಿದೆ. ಇದು ಸರ್, ಇದು ಗಾಡಿ ನಿಲ್ಸಿ ಈ ತರ ಆಗಿರೋದು. ಸ್ವಲ್ಪ ಧೂಳ್ ಮಿಟ್ಟಿಯಲ್ಲಿ ಕಸ್ಟಮರ್ ಬಂದ್ರೆ ಪಾಲಿಶಿಂಗ್ ಎಲ್ಲ ಮಾಡಿ, ರಬ್ಬಿಂಗ್ ಪಾಲಿಶ್ ಆಗಿ ಎಲ್ಲ ಡೆಲಿವರಿ ಕೊಡ್ತೀವಿ ಸರ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಎಲ್ಲೂ ಒಂದೇ ಒಂಚೂರು ಡೆಂಟು ಸ್ಕ್ರಾಚ್ ಏನು ಕೂಡ ಇಲ್ಲ. ತುಂಬಾ ನೀಟ್ ಆಗಿದೆ. ವೈಟ್ ಕಲರ್ ಗಾಡಿ. ಇದಕ್ಕೆ ಮ್ಯಾಗ್ವಿಲ್ ಬರೋದಿಲ್ಲ. ಸ್ಪೋರ್ಟ್ ವೇರಿಯಂಟ್, ಕಪ್ಪ ಇಂಜಿನ್ ಬರುತ್ತೆ. ಪರ್ಫಾರ್ಮೆನ್ಸ್ ತುಂಬಾ ನೀಟ್ ಆಗಿರುತ್ತೆ. ಹೊಸ ಸೀಟ್ ಕವರ್ಸ್ ಹಾಕ್ಸ್ಕೊಡ್ತೀನಿ ಸರ್. ಎಸ್, ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಇದಕ್ಕೆ 4 ಪವರ್ ವಿಂಡೋಸ್ ಬರುತ್ತೆ. ಹಾಗೇನೆ ಪವರ್ ಸ್ಟೀರಿಂಗ್ ಇದೆ ಗಾಡಿನಲ್ಲಿ. ಕಂಪ್ಲೀಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಇದೆ. ಇನ್ನು ಸೀಟ್ ಕವರ್ಸ್ ಮೇಲ್ಗಡೆ ಕವರ್ ಹಾಕಿರುವಂತದ್ದು ವೇರಿಯಂಟರ್ ಆಗಿದೆ. ಅದನ್ನ ಕೂಡ ಹೊಸದ್ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸೇರಿಸ್ಬಿಟ್ಟು ಈಗ ಪ್ರೈಸಿಂಗ್ ಎಷ್ಟು ಕೊಡ್ತಾರೆ ಅಂತ ಒಂದು ಮಾತು ಕೇಳ್ಬೇಡ ಸರ್. ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗುತ್ತೆ? 260 ಕೊಡ್ತೀನಿ ಸರ್. ಹೇಳಿ ಸರ್. 260 ಕೊಡ್ತೀನಿ ಸರ್. 260 ಫೈನಲ್ ಆಗುತ್ತೆ. ಎಲ್ಲ ಮಾಡ್ಕೊಡ್ತೀನಿ ಸರ್. ಓಕೆ, ಇದಕ್ಕೇನೋ ಲೋನ್ ಆಗುತ್ತೆ ಸರ್? ಇದು ಆಗುತ್ತೆ ಸರ್. 10 ಮಾಡೆಲ್ಗೆ ಏನಾದ್ರು 1 ಲಕ್ಷ 1.5 ಲಕ್ಷ ಮಾಡಿಸ್ಕೊಡ್ತೀರಾ? ನೆಕ್ಸ್ಟ್ ಬಜಾರಲ್ಲಿ ಧೂಳು ಎಬ್ಬಿಸ್ತಾ ಇರೋ ಗಾಡಿ ಸ್ವಿಫ್ಟ್ ಡಿಸೈರ್ ಇದೆ ಇಲ್ಲಿ. ಬನ್ನಿ ಈ ಗಾಡಿ ಬಗ್ಗೆ ಕೇಳ್ತಾ ಹೋಗೋಣ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ 2010 ಸ್ವಿಫ್ಟ್ ಡಿಸೈರ್ VXI ಸರ್. ಇದು ಓಕೆ, ಒಳ್ಳೆ ಒರಿಜಿನಲ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಕಮ್ಮಿ ಓಡಿರೋದು ಸರ್. 75,000 ಓಡಿದೆ ಅಷ್ಟೇ. ಎಲ್ಲ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಓಕೆ. ಒಂದ್ಸಲ ನೋಡ್ಬೋದು. ಸಿಲ್ವರ್ ಕಲರ್ ಹೊಸ ಟೈರ್ಸ್, 4 ಫ್ರಂಟ್ ಟೈರ್, 2 ಬ್ರ್ಯಾಂಡ್ ನ್ಯೂ ಇದೆ. ಬ್ಯಾಕ್ ಟೈರ್ ಆಲ್ಮೋಸ್ಟ್ ಮ್ಯಾನೇಜಬಲ್ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂತಂದ್ರೆ ಡಿಕ್ಕಿ ತುಂಬಾ ನೀಟ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಅಂತೂ ಇದೆ ಗಾಡಿ ಮಾಡೆಲ್ ಆಗಿರೋದ್ರಿಂದ. ಇನ್ನೊಂದ್ಸರ್ತಿ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಗಾಡಿದು. ಇಂಟೀರಿಯರ್ ನೋಡ್ತು ಅಂತಂದ್ರೆ ಇದಕ್ಕೆ 4 ಪವರ್ ವಿಂಡೋಸ್ ಬರುತ್ತೆ. ಪವರ್ ಸ್ಟೀರಿಂಗ್ ಇದೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಹಾಗೇನೆ AC ಕೂಡ ಬರುತ್ತೆ ಈ ಗಾಡಿನಲ್ಲಿ. ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಇದೆ. ಮಾತಾಡೋ ಹಾಗೇನೆ ಇಲ್ಲ. ಬನ್ನಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಈ ಗಾಡಿ ಕೇಳ್ಬೇಡ ಸರ್. ಈ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗತ್ತೆ? 250 ಕೊಡ್ತೀನಿ ಸರ್. 250 ಕೊಡ್ತೀನಿ. ಬನ್ನಿ ಸರ್. ಓಕೆ, ಇದಕ್ಕೇನೋ ಲೋನ್ ಆಗುತ್ತೆ ಸರ್? ಲೋನ್ ಟ್ರೈ ಮಾಡ್ತೀನಿ ಸರ್. ಆಗತ್ತೆ ಸರ್. ಆಗತ್ತೆ. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹುಂಡೈ i10 ಇದೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್, ಇದು ಗಾಡಿ ಬಂದ್ಬಿಟ್ಟು 2010 ಮಾಡೆಲ್. ಸೆಕೆಂಡ್ ಓನರ್ ಅಲ್ಲಿ ಐತೆ. ಲಿಮಿಟೆಡ್ ಎಡಿಷನ್ ಗಾಡಿ ಸರ್. ಇದು ಆಟೋಮೆಟಿಕ್ ಪ್ಲಸ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ಗಾಡಿ ಇದು. ಎಸ್, ಫ್ಯಾಮಿಲಿ ಅವರಿಗೆ ತುಂಬಾ ಒಳ್ಳೆ ಗಾಡಿ ಇದು. ಲಿಮಿಟೆಡ್ ಎಡಿಷನ್, ಕಮ್ಮಿ ಬಂದಿರೋದು ಗಾಡಿಗಳು. ನೋಡಬಹುದು ಗಾಡಿ ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಆ ತರದೇನು ಕೂಡ ಇಲ್ಲ. ಟೈರ್ ಕಂಡೀಷನ್ ನೀಟ್ ಆಗಿ ಮ್ಯಾನೇಜಬಲ್ ಇದೆ. ಬ್ಯಾಕ್ ಡಿಕ್ಕಿ ತುಂಬಾ ನೀಟ್ ಇದೆ. ಆಸ್ಟಾ ಟಾಪ್ ಎಂಡ್ ಬರುತ್ತೆ ಇದು. ABS ಬಂದಂತಹ ಗಾಡಿ ಇದು. ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಒಂದ್ಸರ್ತಿ ನೋಡ್ಬೇಡ. ನೋಡ್ತು ಅಂತಂದ್ರೆ 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಪವರ್ ಸ್ಟೀರಿಂಗ್ ಬರುತ್ತೆ. ಎಸ್, ಹಾಗೇನೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್,
ಆಟೋಮೆಟಿಕ್ ಗೇರ್ ಎಲ್ಲಕ್ಕಿಂತ ಮೇಜರ್ ನಾನು ತೋರಿಸ್ತೀನಿ ನೋಡಿ ಈ ಗಾಡಿನಲ್ಲಿ ಈ ಸನ್ರೂಫ್ ಬರುತ್ತೆ ಈ ಗಾಡಿನಲ್ಲಿ i10 ಗಾಡಿನಲ್ಲಿ ಸನ್ರೂಫ್ ಬರೋದು ಅಂದ್ರೆ ಸಖತ್ ಕ್ರೇಜಿ ಅಂತಾನೆ ಹೇಳ್ಬೋದು. ಇದು ಆಪ್ಷನಲ್ ಗಾಡಿ ಆಗಿರೋದ್ರಿಂದ ಇದ್ರಲ್ಲಿ ಸನ್ರೂಫ್ ಬರ್ತಾ ಇರುವಂತದ್ದು ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಹ ಪುಟ್ಟ ಗಾಡಿ. ಬನ್ನಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳೋಣ ಈ ಗಾಡಿಗೆ. ಸರ್ 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. ಹೇಳಿ ಸರ್. 3 ಲಕ್ಷಕ್ಕೆ ಕೊಡ್ತೀನಿ ಸರ್. ಮಾಡಲ್ ಏನಂದ್ರೆ ಎಲ್ಲ ಮಾಡಿ 2010 ಲಿಮಿಟೆಡ್ ಎಡಿಷನ್ ಸರ್ ಇದು. ಓಕೆ. ಶೋರೂಮ್ ಇಂದಾನೆ ನೀವು ತಗೊಂಡ್ರೆ 2.5 ಲಕ್ಷ ರೂಪಾಯಿ ಜಾಸ್ತಿ ಈ ಗಾಡಿ. ಓಕೆ. ಆಟೋಮೆಟಿಕ್ ಪ್ಲಸ್ ಸನ್ರೂಫ್. ಇದಕ್ಕೇನಾದ್ರೂ ಲೋನ್ ಏನಾದ್ರು ಇದಕ್ಕೂ ಆಗತ್ತಾ ಹೇಗೆ? ಇಲ್ಲ ಸರ್ 10 ಗೆ ಇಲ್ಲ 11-12 ಮೇಲೆ ಆಗೋದು. ಆದ್ರೂ ಟ್ರೈ ಮಾಡೋಣ ಸರ್. ಟ್ರೈ ಮಾಡ್ಬೋದು. ಟ್ರೈ ಮಾಡ್ತೀವಿ. ಎಸ್ ತುಂಬಾ ಜನ ಒಂದು ಎಲ್ಲೋ ಬೋರ್ಡ್ ಗಾಡಿ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ, ಬಟ್ ನಾವು ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಇವತ್ತೊಂದು ಎಲ್ಲೋ ಬೋರ್ಡ್ ಗಾಡಿ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. 2016 ಮಾಡೆಲ್ ಸರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 1 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇದೆ ಸರ್. ಏನ್ ಓನರ್ ಆಗಿದೆ ಸರ್ ಇದು? ಸರ್ ಓನರ್ಶಿಪ್ ಎಷ್ಟಾಗಿದೆ? ಓನರ್ಶಿಪ್ 4 ಸರ್. ಎಲ್ಲೋ ಬೋರ್ಡ್ಗೆ ಓನರ್ಶಿಪ್ ಜಾಸ್ತಿ ಕೇಳಲ್ಲ. ಬಡವರು ಯಾರಾದ್ರು ಬಂದ್ರೆ ಇದು ಕರೆಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 320 325 ಐತೆ. ನಾನು ನಿಮ್ಗೆ ಓನರ್ ಜಾಸ್ತಿ ಆದ್ರಿಂದ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಎಲ್ಲ ಡಾಕ್ಯುಮೆಂಟ್ ಕರೆಂಟ್ ಅಲ್ಲಿ ಕೊಡ್ತೀನಿ ಸರ್. ಎಸ್ ಆರಾಮಾಗಿ ಸಂಪಾದನೆ ಮಾಡೋರಿಗೆ ಒಳ್ಳೆ ಗಾಡಿ ಸರ್. ಇದು ಡೀಸೆಲ್ ಗಾಡಿ. ಮೈಲೇಜ್ ಎಲ್ಲ ಏನ್ ಕೊಡುತ್ತೆ ಸರ್ ಇದು? ಮೈಲೇಜ್ ಒಂದು 20 ಬರುತ್ತೆ ಸರ್. ಇದು 20 ಬರುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್. 1 ವರ್ಷ ಕರೆಂಟ್ ಅಲ್ಲಿ ಕೊಡ್ತೀನಿ. 1 ವರ್ಷ ಕರೆಂಟ್ ಅಲ್ಲಿ ನೆಕ್ಸ್ಟ್ 1 ವರ್ಷ ಅವ್ರು ಏನ್ ಮಾಡ್ಸಂಗಿಲ್ಲ ಆತರ ಮಾಡಿಸ್ಕೊಡ್ತೀನಿ. ಓಕೆ. 2 ಲಕ್ಷ 2 ವರ್ಷ FC ಕೊಡ್ತೀನಿ. ಮಿಕ್ಕಿದ್ 1 ವರ್ಷ ಇನ್ಶೂರೆನ್ಸ್ ಟ್ಯಾಕ್ಸ್ ಕಟ್ಕೊಡ್ತೀನಿ. ಓಕೆ. ಏನ್ ಸರ್ ಫೈನಲ್ ಪ್ರೈಸ್ ಏನ್ ಸರ್ ಇದು? 2.45 ಕೊಡ್ತೀನಿ ಹೋಗಿ ಸರ್. 2.45 ಫೈನಲ್. 2.45. ಜನ ಬಹಳ ದಿನದಿಂದ ಕೇಳ್ತಿದ್ದಂತಹ ಗಾಡಿ ಮಾರುತಿ ಓಮ್ನಿ. ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗಿದೆ, ಡಿಮ್ಯಾಂಡಿಂಗ್ ಮಾತ್ರ ಕಮ್ಮಿ ಆಗಿಲ್ಲ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ 2015 ಮಾಡೆಲ್ ಸರ್. ಸಿಂಗಲ್ ಓನರ್ 8 ಸೀಟರ್ ಗಾಡಿ ವಿತ್ RC 8 ಸೀಟರ್. RC 8 ಸೀಟರ್ ಗಾಡಿ. ಆರಾಮಾಗಿ ನೋಡಿ 8 ಸೀಟರ್ ಎಲ್ಲ ಮಾಡಿಸಿ ಎಲ್ಲ 8 ಸೀಟರ್ ಕೂತ್ಕೊಳ್ಬಹುದು. ಎಲ್ಲ ಇಂಟೀರಿಯರ್ ಸೀಟ್ಸ್ ಮೇಲೆ ರೂಫ್ ಎಲ್ಲ ಹೊಸದು ಮಾಡಿಸಿದೀವಿ. 8 ಸೀಟರ್ ಗಾಡಿ ತುಂಬಾ ಜನ ಕೇಳ್ತಾ ಇದ್ರು. ಅದು ನಮ್ಗೂ ಸಿಗಲ್ಲ. ಇವತ್ತೇನೋ ಬಂದಿದೆ ಈ ಗಾಡಿ ನೋಡಿ ಸರ್. ಎಸ್ ಗಾಡಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇದೆ. ಶೋರೂಮ್ ಇಂದ ಗಾಡಿ ಬಂದಾಗ ಹೆಂಗಿತ್ತು ಆಲ್ಮೋಸ್ಟ್ ಹಂಗೆ ಇದೆ. ಎಲ್ಲೂ ಕೂಡ ಡೆಂಟು ಸ್ಕ್ರಾಚು ಏನು ಇಲ್ಲ. ಓಮ್ನಿ ಗಾಡಿಗಳು ನಾವು ನೋಡಿರ್ತೀವಿ, ಹೆವಿ ಯೂಸ್ ಮಾಡಿ ರಫ್ ಯೂಸ್ ಅಲ್ಲಿ ಎಲ್ಲ ಗಡಬಡ ಅಂತ ಇರುತ್ತೆ. ಬಟ್ ಈ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. NOC ರೆಡಿ ಐತೆ ಸರ್ ಗಾಡಿದು. ವಿತ್ NOC ರೆಡಿ ಇರುವಂತಹ ಗಾಡಿ. ಅದು 8 ಸೀಟರ್ ವಿತ್ RC ರಿಜಿಸ್ಟ್ರಿ ಇರುವಂತದ್ದು. ಆಲ್ಮೋಸ್ಟ್ 5 ಟೈರು ಕೂಡ ಅಪ್ ಟು 60 to 80% ಟೈರ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರಬಹುದು ನ್ಯೂ ಶೇಪ್ ಅಲ್ಲೇ ಇರೋದು ಗಾಡಿ. ಇದು ತುಂಬಾ ನೀಟಾಗಿದೆ ಗಾಡಿ. ಸಿಂಗಲ್ ಓನರ್ ಅಲ್ಲಿ NOC ರೆಡಿ ಇರುವಂತ ಗಾಡಿ. ನಾ ಬನ್ನಿ ಇದಕ್ಕೊಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬೇಡ ಸರ್. ಈ ಗಾಡಿ ಒಂದು ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಅಂದ್ರೆ ನಮ್ಮ ವ್ಯೂವರ್ಸ್ ಗೆ ಎಷ್ಟಕ್ಕಾಗುತ್ತೆ? 240 ಕೊಡ್ತೀನಿ ಸರ್. 240. ಇವತ್ತು ನಾಳೆ ಅಲ್ಲಿ ಬಂದ್ರೆ ಇದು ಗಾಡಿ ಉಳಿಯಲ್ಲ, ಹೋಗ್ಬಿಡುತ್ತೆ. ಇವತ್ತು ನಾಳೆ ಅಲ್ಲಿ ಬಂದ್ರೆ 240 ಕೊಡ್ತೀನಿ. 240 ವಿತ್ ಎಲ್ಲ ಮಾಡಿ ಲೋನ್ ಆಗುತ್ತಾ ಸರ್ ಇದು? 100% ಆಗುತ್ತೆ ಸರ್. ಹೌದಾ? ಎಷ್ಟಾಗ್ಬೋದು ಸರ್ ಇದು ಲೋನು? ಸರ್ 2 ಲಕ್ಷ ರೂಪಾಯಿ ಲೋನ್ ಆಗ್ಬೋದು ಸರ್. 2 ಲಕ್ಷ ಲೋನೇ ಆಗುತ್ತೆ. 1.5 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಒಂದು 50,000 ಸರ್. ಇದು 75,000 ರೂಪಾಯಿ ತಗೊಂಡ್ ಬಂದು ಈ ಗಾಡಿ ತಗೊಂಡು ಹೋಗ್ಬೋದು ಸರ್. ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಎಸ್ ಇವಾಗಿನ ಹಾಟ್ ಕೇಕ್ ಒಂದು ಡಸ್ಟರ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. 2013 ಮಾಡೆಲ್ 3rd ಓನರ್ ಆಗಿದೆ. ಓಕೆ. ಗಾಡಿ ಮಾತ್ರ ಒರಿಜಿನಲ್, ಹೊಸ ವೀಲ್ಸ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಮೈಲೇಜ್ ಒಳ್ಳೆ ಮೈಲೇಜ್ ಸರ್. 85 PS ಇದು. ಎಸ್ ಗಾಡಿ ನೋಡ್ತಾ ಇರಬಹುದು ನೀವು. ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ ಗಾಡಿಗೆ. ಬ್ರಾಡ್ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ. ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂದ್ರೆ ಡಿಕ್ಕಿ ತುಂಬಾ ನೀಟ್ ಆಗಿದೆ. ನೋಡ್ತಾ ಇರಬಹುದು ಕರ್ನಾಟಕ ಪಾಸಿಂಗ್ ಅಲ್ಲಿ ಇದೆ ಗಾಡಿ. RXC ವೇರಿಯಂಟ್ 85 PS ಅಲ್ಲಿ ಗಾಡಿ ಬರುತ್ತೆ. ಇದ್ರದ್ದು ಕೀ ಇಲ್ಲ, ಇಂಟೀರಿಯರ್ ಮೈಲೇಜ್ ಅಂತೂ 20 ಬಂದೇ ಬರುತ್ತೆ 85 PS ಅಲ್ಲಿ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ದೊಡ್ಡ SUV ಗಾಡಿ. ಎಸ್ ಸರ್. ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? 390 ಕೊಡ್ತೀನಿ ಸರ್. 390 ಫೈನಲ್ ಸರ್ ಇದು? ಸರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ 390 ಫೈನಲ್. ಓಕೆ ಸರ್. ಓಕೆ. 2013 ಮಾಡೆಲ್. Hyundai i10 ಗಾಡಿ ಇವಾಗ ತಾನೇ ಬಂದಿದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸರ್ ಈ ಗಾಡಿ ಇನ್ನ ರೆಡಿ ಆಗ್ಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕುಂತಿಲ್ಲ ಸರ್. 2009 ಪೆಟ್ರೋಲ್ ಪ್ಲಸ್ CNG ಐತೆ ಸರ್. ಇದು 2009 ಪ್ಲಸ್ CNG ಏನ್ ಮೈಲೇಜ್ ಕೊಡ್ಬೋದು ಸರ್ ಇದು? CNG 28 ರಿಂದ 30 ಬರುತ್ತೆ ಸರ್ 1 kg-ಗೆ. 80 ರೂಪಾಯಿ ಹಾಕ್ಸಿದ್ರೆ ಒಂದ್ ಸರ್ತಿ ಗಾಡಿ ನೋಡ್ಬೋಣ. ನೋಡ್ತಾ ಇರ್ಬೋದು ನೀವು ಸಿಲ್ವರ್ ಕಲರ್ ಅಲ್ಲಿ ಗಾಡಿ ಇವಾಗಷ್ಟೇ ಬಂದಿರೋದು. ಇದು ಇನ್ನು ಇದೊಂದು ಸ್ವಲ್ಪ ರೆಡಿ ಆಗ್ಬೇಕಂತ ಅದನ್ನೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಬ್ಯಾಕ್ ಪ್ರೊಫೈಲ್ ಎಲ್ಲ ತುಂಬಾ ನೀಟ್ ಆಗಿದೆ. ನೀವು ಮ್ಯಾಗ್ ವೀಲ್ ನೋಡ್ಬೋದು ಸರ್. ಸ್ಪೋರ್ಟಿ ಲುಕ್ ಅಲ್ಲಿ ಇರುವಂತಹ ಮ್ಯಾಗ್ ವೀಲ್ ಇದೆ ಇದರಲ್ಲಿ. ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇಂಟೀರಿಯರ್ ಒಂದ್ಸರ್ತಿ ಹಾಗೆ ತೋರಿಸ್ಬಿಡ್ತೀನಿ. ಆಗ್ತಾ ಇಲ್ಲ, ಲಾಕ್ ಆಗಿದೆ. ಇಂಟೀರಿಯರ್ ಹೇಳೋದಾದ್ರೆ ಇದಕ್ಕೆ 4 ಪವರ್ ವಿಂಡೋಸ್ ಬರುತ್ತೆ. ಹಾಗೇನೆ AC ಪವರ್ ಗಾಡಿನಲ್ಲಿ ಮ್ಯಾಗ್ನಾ ಮಿಡ್ ವೇರಿಯಂಟ್ ಬರುತ್ತೆ ಗಾಡಿ. ಇದು ಪೆಟ್ರೋಲ್ ವಿತ್ CNG. ಯಾಕಂದ್ರೆ ಇದು ಮೈಲೇಜ್ ಬರಲ್ಲ ಅನ್ನೋರು ಶೋರೂಮ್ ಅಲ್ಲಿ CNG ಬರ್ತಾ ಇರೋದು ಸರ್.
ಡೀಸೆಲ್ ಸ್ಟಾಪ್ ಆಗಿ CNG ನೇ ಬರ್ತಾರೆ. CNG ಬರುತ್ತೆ. CNG ಐತೆ ಇದ್ರಲ್ಲಿ. ಇದ್ರಲ್ಲಿ ರೆಡಿ ಇದೆ CNG. Ready RC ಐತೆ. ಎಂಟ್ರಿ ಇದೆ. RC ಎಂಟ್ರಿ ಐತೆ. ಓಕೆ, ಏನ್ ಪ್ರೈಸಿಂಗ್ ಹೇಳ್ತೀರಾ ಸರ್ ಇದು? ಸರ್ ಒಂದು 2.25 ಕೊಡ್ತೀನಿ ಸರ್. 2.25 ಕೊಟ್ಟು 2.25 ಮ್ಯಾಗ್ ವೀಲ್ಸ್ ಇದೆ, ಎಲ್ಲ ಐತೆ, ಕೊಟ್ಬಿಡ್ತೀನಿ ಸರ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ ಅಂತ ಹೇಳ್ಬೋದು. ಸ್ಕಾಲಾ, ರೆನಾಲ್ಟ್ ಸ್ಕಾಲಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2013 ಮಾಡಲು ನನ್ನ ಓನ್ಗೋಸ್ಕರ ಇಟ್ಕೊಂಡಿದ್ದು, ನನ್ನ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿಸಿದೀನಿ. ಓಕೆ, ಬಟ್ ಇವಾಗ ಏನೋ ಬೇರೆ ಗಾಡಿಗೆ ಇಷ್ಟ ಬಂದು ಇದು ಮಾಡ್ತಾ ಇದ್ದೀನಿ. ಓಕೆ, 2013 ಮಾಡಲ್ ಸೆಕೆಂಡ್ ಓನರ್ ನಾನು. ನೀವೇ ಸೆಕೆಂಡ್ ಓನರ್? ನಾನೇ ಸೆಕೆಂಡ್ ಓನರ್. ಎಸ್, ನೀವೇ ಮ್ಯಾಗ್ ವೀಲ್ಸ್ ಚೆನ್ನಾಗಿರುತ್ತೆ. 5 ಮ್ಯಾಗ್ ವೀಲ್ಸ್. ಎಸ್, ಗಾಡಿ ನೋಡ್ತಾ ಇರ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ. ಟೈರ್ 4 ಕೂಡ ಅಪ್ ಟು ಒಂದು 60 to 80% ಟೈರ್ ಕಂಡೀಷನ್ ಇದೆ. ಗಾಡಿ ಬಾಡಿ ಲೈನ್ ತುಂಬಾ ನೀಟಾಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಕೂಡ ಇಲ್ಲ. ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಡಿಕ್ಕಿನೂ ಕೂಡ ತುಂಬಾ ನೀಟಾಗಿದೆ. ಆಕ್ಚುಲಿ ಹೊರಗಡೆ ನಿಲ್ಸಿರೋದ್ರಿಂದ ಸ್ವಲ್ಪ ಡಸ್ಟ್ ಇದೆ, ಅದನ್ನು ಅದೆಲ್ಲ ಪಾಲಿಶಿಂಗ್ ರಬ್ಬಿಂಗ್ ಮಾಡಿ ಕೊಡೋಣ. ನೀವೇ ಮಾಡಿಸ್ಕೊಡ್ತೀವಿ? ಎಲ್ಲ ಮಾಡಿಸ್ಕೊಡ್ತೀವಿ. ಎಸ್, ನೋಡ್ಬೋದು. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ ಇದಕ್ಕೆ. ಹಾಗೇನೆ ಡ್ಯೂಯಲ್ ಏರ್ ಬ್ಯಾಗ್ ಜೊತೆನಲ್ಲಿ ಈ ಗಾಡಿ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಹಾಗೇನೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ ಈ ಗಾಡಿನಲ್ಲಿ. 85 PS ಗಾಡಿ. ಮೈಲೇಜ್ ಕೂಡ ಒಳ್ಳೆ ಎಕ್ಸ್ಪೆಕ್ಟ್ ಮಾಡಬಹುದು. 25 ಬರುತ್ತೆ. ಎಸ್, 25 ಮೈಲೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಇದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಬನ್ನಿ, ಒಂದು ಲಕ್ಸುರಿ ಗಾಡಿ. ನಮ್ ವ್ಯೂವರ್ಸ್ ಕೂಡ ಲಕ್ಸುರಿ ಗಾಡಿಲಿ ತಿರುಗಬೇಕು. ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್ ಈ ಗಾಡಿಗೆ. ಸರ್ 290ಗೆ ಮಾಡ್ಕೊಡ್ತೀನಿ ಸರ್. 290ಗೆ ಮಾಡ್ಕೊಡ್ತೀರಾ? ಲೋನ್ ಕಮ್ಮಿ ಓಡಿದೆ ಸರ್ ಗಾಡಿ, ಆರಾಮಾಗಿ ಲೋನ್ ಆಗುತ್ತೆ ಸರ್. ಲೋನು ಆಗುತ್ತೆ. ಯೆಲ್ಲೋ ಬೋರ್ಡ್ ಗಾಡಿ ನೋಡೋರಿಗೆ ಇನ್ನೊಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ, ನಿಸಾನ್ ಮೈಕ್ರಾ. ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸರ್ 2016 ಮಾಡಲ್ ಸರ್. ಓಕೆ, 16 ಮಾಡಲ್ ಗಾಡಿ ಮಾತ್ರ ತುಂಬಾ ಚೆನ್ನಾಗೈತೆ. 6 ತಿಂಗಳು 7 ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಐತೆ. ಸ್ಟೇಟ್ ಪರ್ಮೆಂಟ್ ಎಲ್ಲ ಐತೆ. ಈ ಗಾಡಿ ನಿಮ್ಗೆ 1.75 ಕೊಡ್ತೀನಿ ಸರ್. ಎಸ್, ಒಂದ್ಸರ್ತಿ ಗಾಡಿ ನೋಡ್ಬಿಡ್ಬೋದು. 1.75 ಕೊಡ್ತೀನಿ. ಗಾಡಿಯಲ್ಲಿ ವೈಟ್ ಕಲರ್ ಅಲ್ಲಿ ಇದೆ ಗಾಡಿ, ಎಲ್ಲೂ ಕೂಡ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು. ಸ್ಟೇರಿಂಗ್ ಅಲ್ಲಿ ಎಲ್ಲ ಕಂಟ್ರೋಲ್ಸ್ ಬರುತ್ತೆ ಸರ್ ಈ ಗಾಡಿಗೆ. ಎಸ್, ಫ್ರಂಟ್ ಪ್ರೊಫೈಲ್ ಎಲ್ಲ ಬರುತ್ತೆ. ಡಿಕ್ಕಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಇಲ್ಲ. ಟೈರ್ ಕಂಡೀಷನ್ ಕೂಡ ಅಪ್ ಟು ಒಂದು 60 to 70% ಟೈರ್ ಕಂಡೀಷನ್ ಇದೆ ಈ ಗಾಡಿಗೆ. ಎಸ್, ಗಾಡಿ ಲಾಕ್ ಆಗಿದೆ. ಇಂಟೀರಿಯರ್ ಹೇಳ್ಬಿಡ್ತೀನಿ. ಇದು 4 ಪವರ್ ವಿಂಡೋ ಜೊತೆನಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ವಿತ್ AC ಬರುತ್ತೆ ಗಾಡಿನಲ್ಲಿ. ಜೊತೆಗೆ ಡಾಕ್ಯುಮೆಂಟೇಶನ್ ಕೂಡ ಅಪ್ ಟು ಒಂದು 8 ತಿಂಗಳು ಕೊಡ್ತಾರಂತೆ. ಒಂದ್ಸರ್ತಿ ಇಂಟ್ರೆಸ್ಟೆಡ್ ಇದ್ದವರು, ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡವರು ಬಂದು ಈ ಗಾಡಿನ ಎನ್ಕ್ವೈರಿ ಮಾಡಬಹುದು. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಕಂಪ್ಲೀಟ್ ಸೆಡಾನ್ ವೆಹಿಕಲ್ ವೆಂಟೋ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸರ್ 2012 ಮಾಡಲ್ ಸರ್. ಹೈಲೈನ್ ಡೀಸೆಲ್ ಗಾಡಿ ಸಿಗ್ತಾ ಇಲ್ಲ ನಮ್ಮ ಹತ್ರ. ಒಂದ್ ಐತೆ, ಎಲ್ಲ ಬೇಕಾದ್ರೆ ರಬ್ಬಿಂಗ್ ಬಾಲ್. ಓನರ್ಶಿಪ್ ಏನಾಗಿದೆ ಸರ್ ಇದು? ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದೆ. ಹಾ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ. ಬ್ಲೂ ಕಲರ್ ಅಲ್ಲಿ, ಎಲ್ಲೂ ಕೂಡ ಅಂತ ಮೇಜರ್ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಈ ಸಣ್ಣ ಪುಟ್ಟ ಕೆಲಸ, ಇದೊಂದು ಮಿರರ್ ಏನೋ ಇಶ್ಯೂ ಇದೆ. ಎಸ್, ಆ ಮಿರರ್ನು ಕೂಡ ಚೇಂಜ್ ಮಾಡ್ಕೊಡ್ತಿರಲ್ವಾ ಸರ್ ಇದು? ಹಾ ಸರ್, ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಅದು ಗಾಡಿ ರೀಫರ್ ಮಾಡ್ಕೊಡ್ತೀರಾ? ಎಲ್ಲ ರೀಫರ್. ಓಕೆ, ಒಂದ್ಸರ್ತಿ ಇಂಟೀರಿಯರ್ ನೋಡ್ಬೇಡ. ಹೈಲೈನ್ ಗಾಡಿ ನೋಡ್ತಾ ಇರ್ಬೋದು ನೀವು. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ ಇದಕ್ಕೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಹಾಗೇನೆ ಡ್ಯೂಯಲ್ ಏರ್ ಬ್ಯಾಗ್ ಜೊತೆನಲ್ಲಿ ಗಾಡಿ ಬರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ AC ಇದೆ. ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು ನೀವು, ಕಂಪ್ನಿಯಿಂದ ಬಂದಿದ್ದು ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲೂ ಕೂಡ ಚೂರು ವೇರಿಯಂಟ್ ಇಲ್ಲ. ರೇರ್ AC ವೆಂಟ್ಸ್ ಕೂಡ ಈ ಗಾಡಿಗೆ ಬರುತ್ತೆ. 2.0 ಡೀಸೆಲ್ ಟರ್ಬೋ ಚಾರ್ಜ್ ಎಂಜಿನ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಜೊತೆಗೆ ಮೈಲೇಜ್ ಕೂಡ ಇರುತ್ತೆ ಈ ಗಾಡಿನಲ್ಲಿ. ಎಸ್, ಓವರ್ ಆಲ್ ಒಂದು ನೀಟ್ ಕಂಡೀಷನ್ ಅಲ್ಲಿ ಇರುವಂತ ಗಾಡಿ. ಇದನ್ನ ನೀಟಾಗಿ ರೀಫರ್ಬ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಬನ್ನಿ ಪ್ರೈಸಿಂಗ್ ಕೇಳ್ಬೋಣ ಸರ್. ಒಂದು ಡೀಸೆಲ್ ಗಾಡಿ ಫುಲ್ಲಿ ಸೆಡಾನು, ಒಂದು ಒಳ್ಳೆ ಪ್ರೈಸಿಂಗು ಸರ್. ಸರ್ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಎಲ್ಲ ಸೇರಿಸಿ ಕೊಡ್ತೀನಿ. ಓಕೆ ಸರ್ 2009 ಮಾಡಲ್ ಸರ್. ಫ್ರೆಶ್ FC ಸಿಗುತ್ತೆ ನಿಮ್ಗೆ. ಫ್ರೆಶ್ 5 ವರ್ಷ FC ಸಿಗುತ್ತೆ. ಇನ್ಶೂರೆನ್ಸ್ ರನ್ನಿಂಗ್ ಸಿಗುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಪ್ಲಸ್ CNG ಸರ್. ಇದು ವಿತ್ CNG ಇದು. ಓಕೆ, ಈಗ CNGಗೆನೆ ಒಂದು ಫಿಟ್ಟಿಂಗ್ ಅಂದ್ರೆ ಎಷ್ಟಾಗುತ್ತೆ ಸರ್ ಒಂದು ಗಾಡಿಗೆ? ಸರ್ 55,000 ಇಂದ 75,000 ರೂಪಾಯಿ ಆಗುತ್ತೆ ಸರ್. ಆಗುತ್ತೆ ಅಂದ್ರೆ ಟ್ಯಾಂಕ್ ಸೈಜ್ ಮೇಲೆ. ಇನ್ನೊಂದು ಇದರಲ್ಲಿ ಎಲ್ಲ ಅಪ್ಪರ್ ಸಿಸ್ಟಮ್ ಐತೆ. 4 ಪವರ್ ವಿಂಡೋ. ನೀವು ಬರೀ ರಿಮೋಟ್ ಅಲ್ಲಿ ಲಾಕ್ ಮಾಡಿದ ತಕ್ಷಣ ಎಲ್ಲ ಗ್ಲಾಸ್ ಎದ್ದೊಳೋದು, ಅದೆಲ್ಲ ಆಪ್ಷನ್ ಗಳೈತೆ. ಓಕೆ, ಈ ಕಡೆ ಒಂದು ಮಿರರ್ ಏನೋ ಇಶ್ಯೂ ಇದೆ ಸರ್. ಅದು ಮಿರರ್ ನಾನು ಮಾಡಿಸ್ಕೊಡ್ತೀನಿ ಸರ್. ಅದು ಹೊಸ ತಂದು ಇಕ್ಕಿದ್ದೀನಿ ಶೋರೂಮ್ ಇಂದಾನೆ. ಅದು ಫಿಟ್ಟಿಂಗ್ ಆಗುತ್ತೆ ಇವಾಗ. ಎಲ್ಲ ರಬ್ಬಿಂಗ್ ಪಾಲಿಶ್ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಗಾಡಿ ನೀಟ್ ಆಗಿದೆ, ನೋಡ್ಬೋದು ನೀವು. ಒಂದು ಹೊಸ ಟೈರ್ಸ್ ಗಾಡಿ. ಫ್ರಂಟ್ 2 ಬ್ರ್ಯಾಂಡ್ ಟೈರ್ಸ್ ನೋಡ್ಬೋದು. ಗುಡ್ಡಿಯರ್ ಟೈರ್ ಹಾಕಿದೀವಿ. ನೆನ್ನೆ ಹಾಕಿದ್ದು ಸರ್. ನೆನ್ನೆ ಹಾಕಿ ಟೈರ್. ಓಕೆ ಸರ್, ಈ ಗಾಡಿ ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೊಡಿ ಸರ್ ನಮ್ಗೆ. ನಮ್ ವ್ಯೂವರ್ಸ್ ಬಂದು ತಗೊಂಡ್ ಹೋಗ್ಬಿಡ್ಬೇಕು. ಈ ಪೆಟ್ರೋಲ್ ರೇಟ್ ಅಲ್ಲಿ CNG ಓಡಾಡ್ಬೇಕು ಅವರು. ಸರ್ ಒಂದು 240ಗೆ ಕೊಡ್ತೀನಿ ಸರ್. ಎಲ್ಲ ಮಾಡಿಸಿ ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 240 ಕೊಡ್ತೀನಿ ಸರ್. 240ಗೆ ವಿತ್ CNG ಗಾಡಿ ಕೊಡ್ತೀನಿ. ಎಲ್ಲ CNG ಗಾಡಿ ಕೊಡ್ತೀನಿ ಸರ್. ಎಸ್ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು, ಮತ್ತಷ್ಟು ಶೋರೂಮ್ಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ಆಟೋ ರಿಪೋರ್ಟರ್ PR.